ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಸಂಚಿಕೆ 13ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹೆದರಬೇಡ ಶೇಖರ್, ಕುಳಿತುಕೋ. ಇಂದು ನಿನ್ನ ಮಧುವನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತೇನೆ ಎಂಬ ನಂಬಿಕೆ ನಮಗೆ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಅವಳಿಗೆ ಇಂದು ಒಂದು ಪುನರ್ಜನ್ಮ. ಅವಳು ಸಾವಿನೊಂದಿಗೆ ಹೋರಾಡಿದ ದೃಶ್ಯ ನೆನೆದರೆ ಡಾಕ್ಟರ್ ಆದ ನನಗೂ ಸಹ ಮೈ ಜುಮ್ ಎನ್ನುತ್ತದೆ. ಅವಳು ಅನುಭವಿಸಿದ ನರಕ ವೇದನೆ ಯಾವ ಶತ್ರುವಿಗೂ ಬೇಡ. ಶೇಖರ್, ನಿಜ ಹೇಳುತ್ತೇನೆ, ಇಂದು ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಅದರಲ್ಲೂ ರಜನಿ ಇಲ್ಲದಿದ್ದರೆ ಮಧು ಉಳಿಯುತ್ತಿರಲಿಲ್ಲ. ಮಧುವನ್ನು ಉಳಿಸಿಕೊಳ್ಳಲು ರಜನಿ ತುಂಬ ಶ್ರಮ ವಹಿಸಿದ್ದಾಳೆ. ಹೇಗೋ ದೇವರ ದಯದಿಂದ ಅವಳ ಶ್ರಮ ಸಾರ್ಥಕವಾಯಿತು. ಇಂದು ಮಧ್ಯಾಹ್ನ ಮಧು ಗಂಡು ಮಗುವಿನ ತಾಯಿ ಆದಳು. 8 ಪೌಂಡು ಇದ್ದ ಬೇಬಿ ಮಗುವಿನಂತೆಯೇ ಮುದ್ದಾಗಿದ್ದಾನೆ. ನಿನ್ನ ಕುಮಾರ ಎಂದನು ಚಂದ್ರಶೇಖರ ಹಿಗ್ಗಿನಿಂದ ಅರುಣನ ಕೈ ಹಿಡಿದು. ಬಹಳ ಥ್ಯಾಂಕ್ಸ್, ನಿನಗೆ ಎಂದೆಂದಿಗೂ ನಾನು ಚಿರಋಣಿಯಾಗಿದ್ದೇನೆ ಅರುಣ್. ನೀನು ಮಾಡಿದ ಉಪಕಾರಕ್ಕೆ ನನಗೆ ಏನು ಹೇಳೋದೆಂದು ತೋರುತ್ತಿಲ್ಲ ಎಂದನು. ಅರುಣ್ ಅವನ ತೋಳ ಮೇಲೆ ಕೈಯನ್ನು ಇಟ್ಟು, ತಡಿಯಪ್ಪ ಶೇಖರ್, ಎಲ್ಲ ನನಗೆ ಕೊಟ್ಟರೆ ನನಗೆ ಮುಗಿಯಿತು. ರಜನಿಗೂ ನನ್ನೊಂದಿಗೆ ಜಗಳಕ್ಕೆ ಬರ್ತಾಳೆ ಎಂದನು ಬಹಳ ಹೆದರುವವನಂತೆ. ಒಳಗೆ ಬಂದ ರಜನಿಯನ್ನು ನೋಡಿ ಚಂದ್ರಶೇಖರ ಎದ್ದು ಕೈ ಮುಗಿದು, ಬಹಳ ಉಪಕಾರ ಮಾಡಿದ್ದೀರಿ ಡಾಕ್ಟರ್ ಎಂದನು. ಹಾಗೇನಿಲ್ಲ, ನಿಮ್ಮ ಪತ್ನಿ ನಿಮ್ಮ ಪಾಲಿಗೆ ಇರುವಾಗ ಯಾರೇನು ಮಾಡಲು ಸಾಧ್ಯ, ಎಲ್ಲ ನಿಮ್ಮ ಅದೃಷ್ಟ ಎಂದಳು ನಗುತ್ತಾ. ಚಂದ್ರಶೇಖರ ಅರುಣನನ್ನು ನೋಡಿ, ನಾನು ಅವಳನ್ನು ನೋಡಬಹುದೇ ಎಂದು ಕೇಳಿದನು. ಅರುಣ್ ರಜನಿಯ ಮುಖವನ್ನು ನೋಡಿದನು. ಅವಳೇನೋ ಸನ್ನೆ ಮಾಡಿದಳು. ಅರುಣ್ ಮಿಸ್ ಮಣಿ ಎಂದು ಕರೆದನು. ಶುಭ್ರವಾದ ಬಿಳಿಯ ಫ್ರಾಕನ್ನು ಧರಿಸಿದ್ದ ನರ್ಸ್ ಒಬ್ಬಳು ಒಳಗೆ ಬಂದಳು. ಮಧುವನ್ನು ನೋಡಲು ಬಂದಿದ್ದಾರೆ, ಇವರನ್ನ ಕರೆದುಕೊಂಡು ಹೋಗು ಎಂದನು. ಅವರಿಗಿನ್ನು ಪ್ರಜ್ಞೆ ಬಂದಿಲ್ಲ ಡಾಕ್ಟರ್. ಯಾರ್ಯಾರೋ ಬಂದಿದ್ದರು, ನಿಮ್ಮ ತಂಗಿ ಸಹ ಬಂದಿದ್ದರು, ಆದರೆ ನಾನು ಯಾರನ್ನೂ ಸಹ ಒಳಗೆ ಬಿಡಲಿಲ್ಲ ಎಂದಳು. ಒಳ್ಳೆಯ ಕೆಲಸ ಮಾಡಿದೆ, ಯಾರನ್ನೂ ಸಹ ಬಿಡಬೇಡ, ಅದರಲ್ಲೂ ರಾಗಿಣಿಯನ್ನು ಮೊದಲೇ ಬಿಡಬೇಡ. ಸುಮ್ಮನೆ ಮಾತನಾಡಿ ತೊಂದರೆ ಪಡಿಸುತ್ತಾಳೆ ಎಂದು ಚಂದ್ರಶೇಖರನನ್ನು ನೋಡಿ, ಹೋಗಪ್ಪ ಶೇಖರ್, ಆದರೆ ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಇಷ್ಟು ಬೇಗ ಬರೋದೂ ಇಲ್ಲ. ಹಾಗೇನಾದರೂ ಪ್ರಜ್ಞೆ ಬಂದರೆ ಮಾತನಾಡಿ ತೊಂದರೆ ಪಡಿಸಬೇಡ ಎಂದನು. ಚಂದ್ರಶೇಖರ ಮೌನದಿಂದ ನರ್ಸನ್ನು ಹಿಂಬಾಲಿಸಿದನು. ಮೂಲೆ ಒಂದರ ಪ್ರತ್ಯೇಕ ಕೋಣೆಯೊಂದನ್ನು ತೋರಿಸಿ, ಒಳಗೆ ನಡೆಯಿರಿ ಎಂದಳು. ಚಂದ್ರಶೇಖರ ಒಳಗೆ ಬಂದನು. ನರ್ಸ್ ಮಣಿ ಒಳಗೆ ಸೊಳ್ಳೆ ಪರದೆಯನ್ನು ಸರಿಸುತ್ತಾ ನಸುನಗುತ್ತಾ, ನಿಮ್ಮ ಪತ್ನಿಯೇ ಎಂದು ಕೇಳಿದಳು. ಚಂದ್ರಶೇಖರ ಹೌದು ಎನ್ನುವಂತೆ ತಲೆಯಾಡಿಸಿದನು. ಮುದ್ದು ಹೆಂಡತಿ, ಮುದ್ದು ಮಗು, ಪುಣ್ಯವಂತರು ಎಂದು ನಗುತ್ತಾ ಹೊರಗೆ ಹೋದಳು. ಚಂದ್ರಶೇಖರ ಮೆಲ್ಲನೆ ಮಧುವಿನ ಬಳಿ ಬಂದು ನಿಂತನು. ಶುಭ್ರವಾದ ಬಿಳಿಯ ಹಾಸಿಗೆಯಲ್ಲಿ ಬಳಲಿದ ಮಲ್ಲಿಗೆಯಂತೆ ಕಣ್ಣು ಮುಚ್ಚಿ ಮಲಗಿದ್ದಳು ಮಧು. ನಿಧಾನವಾಗಿ ಉಸಿರಾಡುವುದಲ್ಲದೆ ಬೇರೆ ಯಾವ ಚಲನೆಯೂ ಅಲ್ಲಿ ಇರಲಿಲ್ಲ. ತಲೆಯೆಲ್ಲ ಕೆದರಿ ಕೂದಲು ಮುಖದ ಮೇಲೆ ಹರಡಿತ್ತು. ಮೊದಲೇ ಬಿಡುಪಾದ ಶರೀರ ಹತ್ತಿಯಂತೆ ಬಿಳಿಚಿಕೊಂಡಿತ್ತು. ಚಂದ್ರಶೇಖರ ಅವರ ಬಳಿ ಕುಳಿತು ವಾತ್ಸಲ್ಯದಿಂದ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದೆ ಸರಿಸಿದನು. ಆಯಾಸದಿಂದ ಕೂಡಿದ್ದ ಮುಖವನ್ನು ನೋಡಿ ಅವನಿಗೆ ವೇದನೆ ಆಯಿತು. ಅವಳನ್ನು ಈ ಸ್ಥಿತಿಗೆ ತಂದ ತನ್ನ ಮೇಲೆ ಜಿಗುಪ್ಸೆಯಾಯಿತು. ಅವಳು ಮೆಲ್ಲನೆ ನರಳಿದಂತಾಯಿತು. ಅವಳಿಗೆ ಪ್ರಜ್ಞೆ ಬಂದಿತೆ ಎಂದು ಕಾತರದಿಂದ ಬಾಗಿ ನೋಡಿದನು. ಆದರೆ ಅವಳು ಮಾತ್ರ ಅದೇ ಸ್ಥಿತಿಯಲ್ಲಿ ಇದ್ದಳು. ಅವನ ದೃಷ್ಟಿ ಪಕ್ಕದಲ್ಲಿ ಇದ್ದ ತೊಟ್ಟಿಲ ಕಡೆ ತಿರುಗಿ ಎಳೆಯ ಹಸುಳೆ ಶಾಂತಿಯಿಂದ ನಿದ್ರಿಸುತ್ತಿತ್ತು. ಚಂದ್ರಶೇಖರ ಮೆಲ್ಲನೆ ಎದ್ದು ಮಗುವನ್ನೇ ದಿಟ್ಟಿಸಿ ನೋಡಿದನು. ಅದರ ಪುಟ್ಟ ಬಾಯಿಯನ್ನು ನೋಡಿ ಬಹುಶಃ ಮಧು ಹುಟ್ಟಿದಾಗ ಅವಳ ಬಾಯಿ ಹೀಗೆ ಇದ್ದಿರಬೇಕು ಎಂದು ಎನಿಸಿತು ಅವನಿಗೆ. ಅದರ ಕರಿಯ ಗುಂಗುರು ಕೂದಲು, ಟೊಮೊಟೊ ಬಣ್ಣದ ಕೆನ್ನೆ ಗಲ್ಲ, ಬಾಯಿ ನೋಡಿದಂತೆ ಅವನಿಗೆ ತನ್ನ ಮಗು ಎಂಬ ಹೆಮ್ಮೆ ಉಂಟಾಯಿತು. ಅದರ ಮುದ್ದು ಮುಖವನ್ನು ನೋಡಿ ಅವನಿಗೆ ಮಮತೆ ಉಕ್ಕಿ ಬಂದಿತು. ಮೆಲ್ಲನೆ ಬಾಗಿ ಮೃದುವಾಗಿ ಅದರ ಮುಖವನ್ನು ಚುಂಬಿಸಿ ಅದರ ಹಾಲು ಗೆನ್ನೆಯನ್ನು ಪ್ರೀತಿಯಿಂದ ನೇವರಿಸಿದನು. ಅವನ ಮನ ತುಂಟ, ನಿನ್ನಿಂದ ನನ್ನ ಮಧುವನ್ನೇ ಕಳೆದುಕೊಳ್ಳಲು ಇದ್ದೆ ಎಂದಿತು.
ಮತ್ತೆ ಮಧುವಿನ ಬಳಿ ಬಂದು ಕುಳಿತನು. ಅವಳ ಮುಖವನ್ನು ನೋಡಿದಂತೆ ಅವನಿಗೆ ವಾತ್ಸಲ್ಯ, ಪ್ರೀತಿ, ಕರುಣೆ ಉಕ್ಕಿ ಬಂದಿತು. ಅವಳ ಬಡಕಲಾದ ಕರವನ್ನು ತೆಗೆದು ತನ್ನ ಕೆನ್ನೆಯೊಂದಿಗೆ ಒತ್ತಿದನು. ಇಂತಹ ಮುದ್ದು ಮಡದಿಗೆ ತಾನು ಸರಿಯಾದ ಪತಿಯಾಗಲಿಲ್ಲವೆಂದು ನೊಂದುಕೊಂಡನು. ಅವಳಿಗೆ ಪ್ರಜ್ಞೆ ಇದ್ದಿದ್ರೆ ತಾನು ಈ ರೀತಿ ಕುಳಿತಿರಲು ಸಾಧ್ಯವೇ ಎಂದು ನೆನೆದು ಅವನಿಗೆ ಮತ್ತು ನಗು ಬಂದಿತ್ತು. ಮತ್ತೆ ನಾಳೆ ಬರಬೇಕು ಅಂದುಕೊಂಡನು. ತಕ್ಷಣ ಅತ್ತೆ ಮಾವನ ನೆನಪಾಯಿತು. ಅವರು ಪ್ರತಿದಿನ ಬರದೇ ಇರುವುದಿಲ್ಲ. ಎದುರಿಗಿದ್ದರೆ ವೃಥಾ ಮಾತು ಕೊಡಬೇಕಾಗುವುದು. ಅದು ತಾನು ಬಂದರೆ ಏನು ಪ್ರಯೋಜನ? ಮೊದಲಿನಿಂದಲೂ ದೂರವೇ ಇದ್ದ ತನಗೆ ಒಮ್ಮೆಲೆ ಅವರ ಬಳಿ ವಾತ್ಸಲ್ಯ, ಪ್ರೀತಿಯಿಂದ ನಡೆದುಕೊಳ್ಳಲು ಸಾಧ್ಯವಾಗದೇ ಹೋಯಿತು. ಈ ಸ್ಥಿತಿಯಲ್ಲಿ ಮಧುವಿನ ಮನಸ್ಸನ್ನು ತಾನು ವೃಥಾ ನೋಯಿಸಬಾರದು ಎಂದುಕೊಂಡನು. 1-2 ತಿಂಗಳಾದರೂ ಸುಖವಾಗಿರಲಿ, ನಂತರ ತನ್ನ ಬಳಿ ತಾನೇ ಬರಬೇಕು ಎಂದುಕೊಂಡು ಮೆಲ್ಲನೆ ಅವಳ ಗಲ್ಲವನ್ನು ಹಿಡಿದು ಬರಲೇ ಮಧು ಎಂದು ಕೇಳಿದನು. ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ನಿಟ್ಟುಸಿರೊಂದನ್ನು ಬಿಟ್ಟು ಎದ್ದನು. ನಂತರ ಮೆಲ್ಲನೆ ಬಾಗಿ ಅವಳ ಹಣೆಯನ್ನು ಮೃದುವಾಗಿ ಚುಂಬಿಸಿ ಅವಳ ತಲೆಯನ್ನು ಆದರದಿಂದ ನೇವರಿಸಿದನು. ಮನವಿಲ್ಲದೆ ಮೆಲ್ಲನೆ ಹೊರಟನು. ಒಮ್ಮೆ ತೊಟ್ಟಿಲಲ್ಲಿ ಇದ್ದ ಮಗುವನ್ನು ವಾತ್ಸಲ್ಯದಿಂದ ನೋಡಿ ಗೇಟನ್ನು ದಾಟಿದಾಗ ಎದುರಿಗೆ ಬಂದ ಅತ್ತೆಯನ್ನು ನೋಡಿಯೂ ಸಹ ನೋಡದವನಂತೆ ಮುಖವನ್ನು ತಿರುಗಿಸಿಕೊಂಡು ಹೋದನು. ಏನಮ್ಮ ಮಧು, ಏನ್ ಹೇಳ್ತಾನೆ ನಿನ್ನ ಕುಮಾರ ಎಂದು ನಗುತ್ತಾ ಒಳಗೆ ಬಂದಳು ರಾಗಿಣಿ. ಮಧು ನಸುನಾಚಿ ಕ್ಷೀಣವಾದ ಸ್ವರದಲ್ಲಿ ಬಾರಾಗಿ ಎಂದಳು. ರಾಗಿಣಿ ತೊಟ್ಟಿಲಲ್ಲಿ ಮಲಗಿದ್ದ ಕೂಸನ್ನು ನೋಡಿ ಉತ್ಸಾಹದಿಂದ, ಮುದ್ದಾಗಿದೆ ಅಲ್ಲೇ ನಿನ್ನ ಮಗು, ತಂದೆ ತಾಯಿ ಇಬ್ಬರು ಚೆನ್ನಾಗಿರುವಾಗ ಮಗು ಕುರೂಪಿಯಾಗಲು ಹೇಗೆ ಸಾಧ್ಯ ಎಂದು ಬಾಗಿ ಮಗುವನ್ನು ಮುದ್ದಿಸತೊಡಗಿದಳು. ಅವಳ ಮಾತನ್ನು ಕೇಳಿ ಮಧುವಿಗೆ ಮತ್ತು ನಾಚಿಕೆಯಾಯಿತು. ಹತ್ತಿಯಂತೆ ಬಿಳುಚಿದ್ದ ಮುಖ ನಸು ಕೆಂಪಾಯಿತು. ಅವಳಿಗೆ ಏನನಿಸಿತೋ, ತಾವಿಬ್ಬರು ಸಮವಯಸ್ಕರಾದರೂ ಜೀವನದಲ್ಲಿ ಎಷ್ಟು ಅಂತರ. ಅವಳಿನ್ನು ವಿದ್ಯಾರ್ಥಿನಿ, ಆದರೆ ತಾನು ಒಂದು ಮಗುವಿನ ತಾಯಿ. ಏನೇ ಅದು ಯೋಚನೆ ಎಂದು ರಾಗಿಣಿ ಅವಳ ಬಳಿ ಕುಳಿತು ಕೇಳಿದಳು. ಏನಿಲ್ಲಮ್ಮ, ಅಮ್ಮ ಬರಲಿಲ್ವಲ್ಲ ಎಂದು ಯೋಚಿಸುತ್ತಿದ್ದೆ ಎಂದಳು. ಬರುತ್ತಿದ್ದಾರೆ ನಿನ್ನ ಅತ್ತಿಗೆಯರು, ಅಗೋ ಬಂದೇ ಬಿಟ್ಟರು ಎಂದು ಮಧು ಬಾಗಿಲ ಕಡೆ ನೋಡಿದಳು. ಸೊಸೆಯಂದಿರೊಂದಿಗೆ ಒಳಗೆ ಬಂದ ಲಲಿತಮ್ಮ ಅಕ್ಕರೆಯಿಂದ ಮಗಳ ಆರೋಗ್ಯವನ್ನು ವಿಚಾರಿಸಿದರು. ನಂತರ ಎಲ್ಲರೂ ಮಗುವಿನ ಹೋಲಿಕೆಯ ಬಗ್ಗೆ ಚರ್ಚಿಸತೊಡಗಿದರು. ರಾಗಿಣಿ ಉತ್ಸಾಹದಿಂದ, ಮಗು ಮಧುವಿನಂತೆಯೇ ಇದೆ, ಜೆರಾಕ್ಸ್ ಕಾಪಿ ಎಂದ ಅವಳ ಧ್ವನಿಯಲ್ಲಿ ತುಂಬ ಬಯಕೆ ಇತ್ತು. ಲಲಿತಮ್ಮ ಅದನ್ನು ಅನುಮೋದಿಸಿದರು. ರಮಾ, ಇಲ್ಲ, ಇದರ ಹಣೆ ತಂದೆಯಂತೆ ಇದೆ ಎಂದಳು. ಇಲ್ಲ ಇಲ್ಲ, ಮಗು ಗ್ಯಾರಂಟಿ ಮಾವನಂತಿದೆ ಎಂದಳು ಉಮಾ, ಬಾಲುವಿನ ಪತ್ನಿ. ನನಗೇನೋ ಅತ್ತೆಯಮ್ಮನಂತೆ ತೋರುವುದು ಎಂದಳು. ಇದರಿಂದ ಅವರವರಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ತೂರಿ ಸಣ್ಣ ಕಲಹವೇ ಉಂಟಾಯಿತು. ಮಧು ನಸು ನಗುತ್ತಾ ತುಂಬಿದ ಹೃದಯದಿಂದ ಎಲ್ಲರನ್ನೂ ನೋಡುತ್ತಿದ್ದಳು. ತನ್ನ ಮುದ್ದು ಮಗುವನ್ನು ನೋಡಿ ಅವಳಿಗೆ ತಾಳಲಾರದಷ್ಟು ಹೆಮ್ಮೆ, ಸಂತೋಷ. ಎಲ್ಲವನ್ನು ಕೇಳುತ್ತಾ ಒಳಗೆ ಬಂದ ಅರುಣ್ ಮಧುವನ್ನು ನೋಡಿ, ನಿನಗೆ ಹೇಗೆ ತೋರುವುದು ಮಧು ಎಂದು ಕೇಳಿದನು. ನನಗೇನೋ ಉತ್ಸಾಹದಿಂದ ಹೇಳಲು ಹೊರಟ ಮಧು ಅರ್ಧಕ್ಕೆ ಮಾತು ನಿಲ್ಲಿಸಿ ಮುಖವನ್ನು ತಿರುಗಿಸಿದಳು. ಅರುಣ್ ಜೋರಾಗಿ ನಕ್ಕು, ನನಗೆ ಗೊತ್ತು ನಿನ್ನ ಉತ್ತರ, ಮಗು ಶೇಖರನಂತಿದೆ ಎನ್ನುವೆ ಅಲ್ಲವೇ ಎಂದನು. ನಿನಗೆ ನೋಡಿದ ಕಡೆಯೆಲ್ಲ ಅವರೇ ಕಾಣುತ್ತಾರೆ ಎಂದನು ಮಧು ನಾಚಿಕೆಯಿಂದ. ಹೋಗಿ ಡಾಕ್ಟರ್, ಆದ್ರಿಂದಲೇ ನಾನೇನು ಹೇಳೋದಿಲ್ಲ ಎಂದಳು ಸುಳ್ಳು ಕೋಪವನ್ನು ನಟಿಸುತ್ತಾ. ಹೋಗ್ಲಿ, ಮಗುವಿಗೆ ಏನು ಹೆಸರಿಡುವುದು? ರಾಗಿಣಿ ದೊಡ್ಡ ಸಮಸ್ಯೆ ಒಂದನ್ನು ಮುಂದೆ ಇಟ್ಟಳು. ಎಲ್ಲರೂ ತಮಗೆ ತೋರಿದ ಹೆಸರನ್ನು ಸೂಚಿಸಿ ಕಾದಾಡತೊಡಗಿದ್ರೂ ಅರುಣ್ ಎಲ್ಲರನ್ನೂ ಸುಮ್ಮನಿರುವಂತೆ ಸನ್ನೆ ಮಾಡಿ, ಮಧು, ನಿನಗೆ ಪ್ರಿಯವಾದ ಹೆಸರನ್ನೇ ಇಡೋಣ, ಎಲ್ಲಿ ಒಂದು ಹೆಸರು ಹೇಳು ಎಂದನು ಉತ್ಸಾಹ ತೋರುತ್ತಾ. ಮಧು ಸ್ವಲ್ಪ ಹೊತ್ತು ಯೋಚಿಸಿ ಮೆಲ್ಲನೆ ಕಣ್ಣು ಮುಚ್ಚಿ, ಎಷ್ಟು ದಿನ ನನ್ನ ಜೀವನ ಅಂಧಕಾರದಲ್ಲಿ ತುಂಬಿತ್ತು, ಇನ್ನು ಮುಂದಾದರೂ ಇವನಿಂದ ನನ್ನ ಮುದುಡಿದ ಜೀವನದ ತಾವರೆ ಅರಳಬೇಕು. ಇವನು ನನ್ನ ಜೀವನದಲ್ಲಿ ಅರುಣೋದಯದಂತೆ, ಈ ಹೃದಯ ಸೂರ್ಯನಿಂದ ನನ್ನ ಜೀವನದಲ್ಲಿ ಬೆಳಕು ತುಂಬಬೇಕು. ಇವನ ಕಿರಣಗಳೇ ನನ್ನ ಆಸರೆ, ಆದ್ದರಿಂದ ಇವನ ಹೆಸರು ಸೂರ್ಯಪ್ರಭಾ ಎಂದಳು. ಅವಳು ಸೂಚಿಸಿದ ಹೆಸರನ್ನ ಕೇಳಿ ಎಲ್ಲರಿಗೂ ನಗು ಬಂದಿತ್ತು. ಆದರೆ ಆ ಹೆಸರು ಅವರ್ಯಾರಿಗೂ ಒಪ್ಪಿಗೆ ಆಗಲಿಲ್ಲ.
ಅವಳ ಇಷ್ಟಕ್ಕೆ ಯಾರು ವಿರುದ್ಧ ನುಡಿಯಬಾರದು. ಆದ್ದರಿಂದ ಎಲ್ಲರೂ ಸುಮ್ಮನಾದರು. ಅರುಣ್ ತುಂಬಾ ಉತ್ಸಾಹಗೊಂಡವನಂತೆ ಕೈತಟ್ಟಿ, ಭಲೆ ಮಧು, ಬಹಳ ಮುದ್ದಾದ ಹೆಸರನ್ನ ಆರಿಸಿರುವೆ ಎಂದನು. ನಿಮಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಡಾಕ್ಟರ್ ಆದ ನೀವೇ ಈ ರೀತಿ ನಡೆದ್ರೆ ಅವರಿಗೆ ನಾನೇನು ಹೇಳುವಂತಿಲ್ಲ ಎನ್ನುತ್ತಾ ಒಳಗೆ ಬಂದಳು ರಜನಿ. ಏನಾಯ್ತು ರಜನಿ? ಅರ್ಥವಾಗದೆ ಕೇಳಿದನು ಅರುಣ್. ಆ ಹುಡುಗಿಯನ್ನು ಹೀಗೆ ತೊಂದರೆ ಪಡಿಸುವುದೇ? ನೀವೆಲ್ಲರೂ ಸೇರಿಕೊಂಡು ಅವಳ ಮುಖ ನೋಡಿ, ಆಗ್ಲೇ ಎಷ್ಟು ಆಯಾಸವಾಗಿದೆ ಎಂದಳು ಕೋಪದಿಂದ. ಅರುಣ್ ತಟ್ಟನೆ ಎದ್ದು, ಇನ್ನು ಎಲ್ಲರೂ ಹೊರಡಿ ಇಲ್ಲಿಂದ, ಮಧು ನಿದ್ರಿಸಲಿ ಎಂದು ಎಲ್ಲರನ್ನು ಹೊರಡಿಸಿ ತಾನೂ ಸಹ ಹೊರಟನು. ರಜನಿ ಮಧುವಿನ ಬಳಿ ಬಂದು ಅವಳ ತಲೆ ಸವರಿದಳು. ಆಯಾಸವಾಯ್ತೆ ಮಧು ಎಂದು ಪ್ರೀತಿಯಿಂದ ಕೇಳಿದಳು. ಇಲ್ಲ ಅತ್ತಿಗೆ, ಆದ್ರೆ ಏನು? ಮತ್ತೆ ಇಷ್ಟು ಜನ ಬಂದರೂ ಅವರೇ ಬರಲಿಲ್ಲ ಎಂದಳು. ಯಾರು? ಅದೇ ಅತ್ತಿಗೆ, ಅವರು. ಓ, ಇವನ ತಂದೆ ಏಕೆ ಬಂದಿಲ್ಲ ಅಂತನಾ? ಸುದ್ದಿ ತಿಳಿದಿದೆ ಎಂದು ಕಾತುರದಿಂದ ಕೇಳಿದಳು. ಅದಕ್ಕೆ ರಜನಿ ನಗುತ್ತಾ, ಓಹೋ, ನಿಮ್ಮವರನ್ನು ಕೇಳುತ್ತಿದ್ದೀರಾ ಎಂದಳು. ಸುದ್ದಿ ತಿಳಿದು ಆಯಿತು, ಬಂದು ನೋಡಿಯೂ ಆಯಿತು ಎಂದಳು. ಅತ್ಗೆ, ಅವ್ರು ಬಂದಿದ್ರಾ? ಯಾವಾಗ ಅತ್ಗೆ? ಕಾತುರದಿಂದ ಏಳಲು ಪ್ರಯತ್ನಿಸಿದ ಅವಳನ್ನು ಹಿಡಿದು ಮಲಗಿಸಿದಳು ರಜನಿ. ಛೆ, ಹಾಗೆಲ್ಲ ಏಳಬಾರದು, ನಿನ್ನೆಯೇ ಬಂದಿದ್ರು, ಆದ್ರೆ ನಿನಗೆ ಪ್ರಜ್ಞೆ ಇರಲಿಲ್ಲ ಎಂದಳು. ಏನು ಹೇಳಿದರು ಅತ್ತಿಗೆ ಎಂದಳು ಮಧು. ಮುದ್ದು ಹೆಂಡತಿ ಮಗುವನ್ನು ಮೈಮರೆತು ನೋಡುತ್ತಿದ್ದರು ಎಂದಳು ನಗುತ್ತಾ. ಮಧು ಚಿಂತೆಯಿಂದ, ಅವರಿಗೆ ಕೋಪ ಬಂದಿತ್ತೆ ಅತ್ತಿಗೆ ಎಂದು ಕೇಳಿದಳು. ಕೋಪನ ಯಾಕೆ? ನಾನು ಏನು ಮಾತನಾಡಲಿಲ್ಲವೆಂದು? ನೀನ್ಯಾಕೆ ಮಾತನಾಡಲಿಲ್ಲ? ನನಗವರು ಬಂದಿದ್ದೇ ತಿಳಿಲಿಲ್ಲ. ಮತ್ತ್ಯಾಕೆ ಯೋಚನೆ ಮಾಡ್ತಿದ್ದೀಯಾ? ಹುಚ್ಚು ಹುಡುಗಿ. ಶೇಖರ್ ಅಂತಹ ಪೆದ್ದು ಮನುಷ್ಯರೆಂದುಕೊಂಡಿದ್ದೀಯಾ? ಸುಮ್ಮನೆ ಇಲ್ಲದ ಕಲ್ಪನೆ ಮಾಡದೆ ಸುಖವಾಗಿ ನಿದ್ರಿಸು ಎಂದಳು. ನಿಮ್ಮ ಮಾತು ನಿಜ ಅತ್ಗೆ, ಆದರೆ ನನ್ನನ್ನು ನಿರಂತರವಾಗಿ ನಿದ್ರಿಸಲು ಬಿಡದೆ ಮತ್ತೇಕೆ ಈ ನರಕಕ್ಕೆ ಕರೆತಂದಿದ್ದೀರಿ ಅತ್ತಿಗೆ? ಇದೇನು ಮಾತು ನಿನ್ನದು ಮಧು? ರಜನಿ ಸ್ವಲ್ಪ ಕೋಪದಿಂದ ಕೇಳಿದಳು. ನಿಜವಾಗಿ ಹೇಳುತ್ತೇನೆ ಅತ್ತಿಗೆ, ನನಗೆ ಬದುಕಲು ಆಸೆ ಇಲ್ಲ, ಮತ್ತೆ ಏನೇನೋ ನೆನಪಾಗುತ್ತದೆ ಎಂದಳು. ಅವಳ ಕಣ್ಣಲ್ಲಿ ನೀರೂರಿತು. ರಜನಿ ಅವಳ ಹೊದಿಕೆಯನ್ನು ಸರಿಪಡಿಸಿ ಕಣ್ಣನ್ನು ಒರೆಸಿ, ಹುಚ್ಚು ಹುಡುಗಿ, ಹಾಗೆಲ್ಲ ಮಾತನಾಡಬಾರದು, ಮಲ್ಕೋ. ಆ ರೀತಿ ಯೋಚನೆಗಳು ನಿನಗೆ ಬಂದಾಗ ಅಗೋ ಆ ತೊಟ್ಟಿಲನ್ನು ನೋಡು. ಇನ್ನು ಮುಂದೆ ನೀನು ಎಳೆಯ ಹುಡುಗಿಯಲ್ಲ, ಒಂದು ಮಗುವಿನ ತಾಯಿ. ನೋಡು, ಆ ಎಳೆಯ ಕಂದನಿಗೆ ನೀನಿಲ್ಲದೆ ಮತ್ಯಾರು ಆಸರೆ? ಅದೋ ಸಂಪೂರ್ಣ ನಿನ್ನನ್ನ ನಂಬಿದೆ. ಅದನ್ನು ಸಾಕುವ ಮತ್ತು ರಕ್ಷಿಸುವ ಭಾರ ನಿನ್ನದು. ಜೀವನದಲ್ಲಿ ಏನೇ ಕಹಿ ಅನುಭವಿಸಿದರೂ ಅದನ್ನೆಲ್ಲ ಮರೆತು ನಿನ್ನ ಹೊಸ ಜೀವನವನ್ನು ನೀನು ಪ್ರಾರಂಭಿಸು. ನಿನ್ನ ಬಾಳಿನಲ್ಲಿ ಸೂರ್ಯೋದಯವಾಗಿದೆ ಎಂದು ಭಾವಿಸು. ಎಲ್ಲಿ? ಹೆಚ್ಚು ಮಾತನಾಡದೆ ಕಣ್ಣು ಮುಚ್ಚು ಎಂದು ಪ್ರೀತಿಯಿಂದ ಕೋಪಿಸಿಕೊಂಡಳು. ಅವಳ ಮಾತು ಮಧುವಿನ ನೊಂದ ಹೃದಯಕ್ಕೆ ಬಹಳ ಇಂಪಾಗಿ ತೋರಿತು. ಮಧು ರಜನಿಯ ಕೈ ಹಿಡಿದು, ನೀವೆಷ್ಟು ಒಳ್ಳೆಯವರು ಅತ್ತಿಗೆ ಎಂದಳು ಮಗುವಿನಂತೆ. ಹಾಗೆ ಜಾಣ ಹುಡುಗಿ, ಈಗಾಗಲೇ ಬಹಳ ದಣಿದಿರುವೆ, ಹೆಚ್ಚು ಮಾತನಾಡದೆ ಕಣ್ಣು ಮುಚ್ಚು ಎಂದಳು. ಮಧುವಿಗೆ ಆಯಾಸದ ಅರಿವಾಯಿತು. ಮೆಲ್ಲನೆ ಕಣ್ಣು ಮುಚ್ಚಿದಳು. ಮತ್ತೆ ಕಣ್ಣು ತೆರೆದು, ಅತ್ತಿಗೆ, ಅವರು ಮತ್ತೆ ಯಾವಾಗ ಬರುತ್ತಾರೆ ಎಂದು ಕೇಳಿದಳು. ನಾಳೆ ಬರ್ತಾರೆ, ನೀನೀಗ ಸುಮ್ಮನೆ ಮಲಗು, ಈಗಲೇ ಹೆಚ್ಚು ಮಾತನಾಡಿದ್ದೀಯಾ, ಅವರು ಬಂದಾಗ ಮಾತನಾಡಲು ಸಾಧ್ಯವೇ ಎಂದಳು. ಮಧು ಮತ್ತೆ ಕಣ್ಣು ಮುಚ್ಚಿದಳು. ಮುಚ್ಚಿದ ಕಣ್ಣುಗಳಲ್ಲಿ ಅವಳು ಕಾಣುತ್ತಿದ್ದ ಒಂದೇ ಒಂದು ಚಿತ್ರ, ಚಂದ್ರಶೇಖರ. ಹಾಗೆಯೇ ನಿದ್ರಾ ದೇವಿಯ ವಶವಾದಳು ಮಧು. ರಜನಿ ಎದ್ದು ಅವಳನ್ನು ನೋಡಿ ಹುಚ್ಚು ಹುಡುಗಿ ಎಂದು ನಗುತ್ತಾ ಹೊರಗೆ ಹೋದಳು. ಲಲಿತಮ್ಮ ಪ್ರತಿದಿನ ಮಧುವಿಗಾಗಿ ಊಟ ಕಾಫಿಯನ್ನು ತರುತ್ತಿದ್ದರು. ದಿನ ಕಳೆಯುತ್ತಿತ್ತು. ಎಲ್ಲರೂ ಬಂದು ಹೋಗುತ್ತಿದ್ದರು. ಮಧುವಿಗೆ ಯಾರು ಬಂದರೂ ಸಮಾಧಾನವಿರಲಿಲ್ಲ. ಅವಳ ಮನಸ್ಸು ಚಂದ್ರಶೇಖರನಿಗಾಗಿ ಹಾತೊರೆದಿತ್ತು. ತನ್ನ ಮುದ್ದು ಮಗನನ್ನು ಅವನು ಬಂದು ಕಾಣಬೇಕೆಂದು ಹಂಬಲಿಸಿದಳು. ಮಗುವಿನ ಮುಗ್ಧ ಮುಖವನ್ನು ಕಂಡ ಅವಳ ತಾಯಿಯ ಹೃದಯ ಅವನನ್ನು ಕ್ಷಮಿಸಿತ್ತು. ಬದಲಾಗಿ ಆ ಮುದ್ದಾದ ಮಗುವಿನ ತಂದೆಯನ್ನು ಪ್ರೀತಿಸಿದಳು. ಪ್ರತಿದಿನ ಅವನ ಬರವನ್ನು ನೋಡಿ ನಿರಾಶೆಗೊಳ್ಳುತ್ತಿದ್ದಳು. ತನ್ನ ಮನ ಅವನೊಂದಿಗೆ ಎಷ್ಟು ಗಾಢವಾಗಿ ಹೆಣೆದಿದೆ ಎಂಬ ಅರಿವು ಅವಳಿಗೆ ಈಗ ಆಗತೊಡಗಿತು. ತಾನು ಅವನನ್ನು ಪ್ರೇಮಿಸುವುದು ತಿಳಿದಿದ್ದರೂ ಅದು ಎಷ್ಟು ಗಾಢವಾಗಿರಬಹುದು ಎಂದು ಎನಿಸಿರಲಿಲ್ಲ. ಆಕೆಗೆ ಅವನ ಕುಹಕ ವ್ಯಂಗ್ಯ ಮಾತುಗಳಿಂದ ಕೋಪ, ಅಸಮಾಧಾನ ಪಡುತ್ತಿದ್ದ ಮಧುವಿಗೆ ಅವನಿಲ್ಲದೆ ಅವನನ್ನು ನೋಡದೆ ಹೇಗೋ ಆಗಿತ್ತು.
ತಾನು ಇಷ್ಟು ಅವನಿಗಾಗಿ ಹಂಬಲಿಸುತ್ತಿರುವಾಗ ಅವನು ಮಾತ್ರ ನಿರ್ಲಿಪ್ತನಾಗಿ ತನ್ನ ಯೋಚನೆ ಇಲ್ಲದಿರುವುದನ್ನು ಕಂಡು ಅವಳಿಗೆ ಮತ್ತೆ ಹೊಸ ಕೋಪ ಉಂಟಾಗುತ್ತಿತ್ತು. ತನಗಾಗಿ ಅಲ್ಲದಿದ್ದರೂ ತನ್ನ ಮಗನನ್ನು ಕಾಣುವ ಹಂಬಲ ತಂದೆಗೆ ಇರಬೇಕಲ್ಲವೇ ಎಂದು ಹಲುಬಿದಳು. ನಿಜ, ಎಲ್ಲರಂತೆ ತಾನು ತಾಯಿಯಾಗಿದ್ದರೆ ಅವನಿಗೆ ತನ್ನ ಮಗನಲ್ಲಿ ಪ್ರೀತಿ ಇರುತ್ತಿತ್ತೇನೋ ಎಂದು ದುಃಖಿಸಿದಳು. ಆ ನೆನಪು ಬಂದಾಗ ಪಕ್ಕದಲ್ಲಿ ಮಲಗಿದ್ದ ಮಗನನ್ನು ವಾತ್ಸಲ್ಯದಿಂದ ಅಪ್ಪಿ ಚುಂಬಿಸಿದಳು. ಒಮ್ಮೆ ಇದೇ ಬಳ್ಳಿಗೆ ಭಾರವೆನಿಸಿದ್ದ ಕಾಯಿ ಈಗ ಅತ್ಯಂತ ಹಗುರವಾಗಿ ಪ್ರಿಯವಾಗಿತ್ತು. ಅವನು ಮಾತ್ರ ಇಷ್ಟು ಕಲ್ಲು ಹೃದಯದವನಾಗಿರುವಾಗ ತಾನೇಕೆ ಅವನ ಬರುವನ್ನು ಎದುರು ನೋಡಬೇಕು ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ರಜನಿಯೊಂದಿಗೆ ಮಾತನಾಡುವಾಗ ಅವಳಿಗೆ ಸ್ವಲ್ಪ ಬೇಸರ ನೀಗುತ್ತಿತ್ತು. ಒಮ್ಮೆ ಅವಳೊಂದಿಗೆ ಮಾತನಾಡುತ್ತಾ ಬೇಸರದಿಂದ ಏನು ಜೀವನವೋ ಎಂದಳು. ರಜನಿ ನಗುತ್ತಾ, ನೀನೇ ಹೀಗೆ ಹೇಳಿದರೆ ನಮ್ಮ ಗತಿ? ನಿಜವಾಗಿಯೂ ಹೇಳುತ್ತೇನೆ ಮಧು, ನೀವು ಪುಣ್ಯವಂತರು. ಪತಿ ಪತ್ನಿ ಎಂದೂ ಸಹ ಡಾಕ್ಟರ್ ಆಗಿರಬಾರದು. ಸಂಜೆ ಬಂದು ಬಿಡುತ್ತಾರೆ, ನಂತರ ನೀವಿಬ್ಬರು ಜಾಲಿಯಾಗಿ ಇರಬಹುದು. ಆದರೆ ನಮ್ಮ ಜೀವನ ಹಾಗಿಲ್ಲ. ಇದುವರೆಗೂ ನಾನು ಅವರೊಂದಿಗೆ ಒಮ್ಮೆಯಾದರೂ ನೆಮ್ಮದಿಯಾಗಿ ಕುಳಿತು ಮಾತನಾಡಲಿಲ್ಲ. ನಾವು ಒಬ್ಬರನ್ನು ಒಬ್ಬರು ಸಂಧಿಸುವುದೇ ಕಷ್ಟ. ನನಗೆ ಸಮಯವಿರುವಾಗ ಅವರು ಯಾವುದಾದರೂ ಕೇಸನ್ನು ನೋಡಲು ಹೋಗುತ್ತಾರೆ. ಅವರಿಗೆ ಸಮಯವಿದ್ದರೆ ನನಗೆ ಕೇಸು ಇರುತ್ತದೆ. ಹಾಗೆ ಒಮ್ಮೊಮ್ಮೆ ನಮಗೆ ಸಮಯ ದೊರೆತಾಗ ನಾವು ಮಾತನಾಡುವ ವಿಷಯ ನಮ್ಮ ರೋಗಿಗಳನ್ನು ಕುರಿತು. ನಂತರ ನಮ್ಮ ಮಾತು ಸ್ವಂತ ವಿಷಯದ ಕಡೆ ತಿರುಗುವ ವೇಳೆಗೆ ಯಾರಾದರೂ ಕರೆಯಲು ಬರುತ್ತಾರೆ ಎಂದಳು. ಅವಳ ಧ್ವನಿಯಲ್ಲಿ ಅದೊಂದು ಬಗೆಯ ತಾಪವಿತ್ತು. ಆದರೆ ಮಧು ಅದನ್ನು ಒಪ್ಪದೆ, ಆದರೂ ನೀವು ಸುಖಿಗಳು. ಪ್ರೇಮವೆಂಬುದು ಕೇವಲ ಮಾತಿನಲ್ಲಿ ಇಲ್ಲ ಅತ್ತಿಗೆ. ನೀವು ಹೆಚ್ಚು ಮಾತನಾಡದಿದ್ದರೂ ಒಬ್ಬರನ್ನು ಒಬ್ಬರು ಹೃದಯದಿಂದ ಪ್ರೀತಿಸುತ್ತೀರಿ ಎಂದಳು. ರಜನಿ ಕಣ್ಣು ಮಿಟುಕಿಸಿ, ಹಾಗಿದ್ರೆ ನೀವು ಎಂದು ಕೇಳಿದಳು. ಇಲ್ಲ, ನಮ್ಮ ಜೀವನದಲ್ಲಿ ಪ್ರೇಮವೆಂಬುದೇ ಇಲ್ಲ ಎಂದಳು ಬರುಡಾಗಿ. ರಜನಿ ನಗುತ್ತಾ ಮಗುವನ್ನು ಎತ್ತಿ ಅವಳ ಮಡಿಲಲ್ಲಿ ಹಾಕಿ ಕೇಳಿದಳು, ಎಲ್ಲಿ ನಿನ್ನ ಮುದ್ದು ಕುಮಾರನ ಮುಖವನ್ನು ನೋಡಿ ಹೇಳು ಆ ಮಾತನ್ನು ಎಂದಳು. ಮಧು ಬೆಚ್ಚಿ ಬಿದ್ದಳು. ಇಲ್ಲ, ನಾನು ಅದನ್ನು ಹೇಳಲಿಲ್ಲ ಅತ್ತಿಗೆ ಎಂದಳು. ಹೀಗೇಕೆ ಬೆಚ್ಚುತ್ತೀಯಾ? ನೀನು ಹೇಳುವುದೇನು? ಅವರಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ಈ ರೀತಿ ಅಷ್ಟು ದಿನವಾದರೂ ಬರದೇ ಇರುತ್ತಿದ್ದರೆ? ಹೋಗಲಿ, ನನ್ನನ್ನು ನೋಡಲು ಇಷ್ಟವಿಲ್ಲದಿದ್ದರೆ ಅವರ ಮಗನನ್ನಾದರೂ ನೋಡುವ ಆಸೆಯೂ ಇಲ್ಲವೇ ಅವರಿಗೆ ಎಂದಳು. ಅವಳ ಕಂಠ ಬಿಗಿಯಿತು. ಯಾರು ಹೇಳಿದರು ಅವರಿಗೆ ಪ್ರೀತಿ ಇಲ್ಲವೆಂದು? ಒಬ್ಬರು ಹೇಳಬೇಕೇ? ನಿನಗೆ ತಿಳಿಯುವುದಿಲ್ಲವೇ? ಹುಚ್ಚಿ, ನೀನಷ್ಟೇ ತಿಳಿದಿರೋದು. ನನ್ನವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದರೆ ಅವರು ಬರೆದಿರುವ ಕಾರಣ ನನಗೆ ತಿಳಿದಿದೆ. ಏನದು ಅತ್ತಿಗೆ? ಅಷ್ಟು ಊಹಿಸಲಾರೆಯಾ? ನಿನ್ನ ತವರಿನ ಕಡೆಗೂ ಅವರಿಗೂ ಅಷ್ಟು ವಿಶ್ವಾಸವಿಲ್ಲ, ಹೌದಾ? ಹೌದು ಅತ್ತಿಗೆ. ಆದ್ದರಿಂದ ಬಂದರೆ ವಿರುದ್ಧ ಮಾತು ಕೊಡಬೇಕಾಗುವುದು ಎಂದು ಬರುತ್ತಿಲ್ಲ ಎಂದಳು. ಇಲ್ಲವಾದರೆ ಪ್ರತಿದಿನ ಫೋನ್ ಮಾಡಿ ಹೆಂಡತಿ ಮಗುವನ್ನು ವಿಚಾರಿಸುತ್ತಿದ್ದರೆ? ಅವರಿಗೆ ನಿನ್ನ ತಾಯಿ ಕಡೆಯವರು ಬರುವುದು ಬೇಡವಾಗಿದ್ದರೆ ಆಗೊಮ್ಮೆ ಹೇಳಿಸಿದಂತೆ ನನ್ನ ಕಡೆಯಿಂದಲೇ ಬೇಡವೆಂದು ಹೇಳಿಸಬೇಕಿತ್ತು. ಈಗಲೂ ಹಾಗೆ ಹೇಳಲು ಸಿದ್ಧಲಿದ್ದೇನೆ. ನನಗೆ ಯಾವ ಸ್ವತಂತ್ರವೂ ಬೇಡ, ಯಾರೂ ಬೇಡ. ಅವರವರ ಇಷ್ಟದಂತೆ ನಡೆಸಿಕೊಳ್ಳಲಿ ಎಂದಳು. ಆತುರ, ಕೋಪ, ದುಃಖದಿಂದ ಮಾತನಾಡಿದ ಅವಳನ್ನು ನೋಡಿ ರಜನಿ ನಗುತ್ತಾ, ಯಾರೂ ಬೇಕಿಲ್ಲ, ಶೇಖರನೊಬ್ಬರನ್ನು ಬಿಟ್ಟು ಅಲ್ವೇ ಎಂದು ನಗುತ್ತಾ ಹೊರಟು ಹೋದಳು. ಅದೊಂದು ದಿನ ಅವಸರದಿಂದ ಒಳಗೆ ಬಂದ ರಜನಿ ಮಧುವನ್ನು ನೋಡಿ, ಮಧು, ಇಂದು ಶೇಖರ್ ಬಂದಿದ್ದರು ಎಂದಳು. ಓಹೋ, ಮಧು ನಿರುತ್ಸಾಹದಿಂದ ಕೇಳಿದಳು. ನಾಳೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಾರಂತೆ. ಮಧು ಮೌನವಾಗಿ ಮಗುವನ್ನು ಮುದ್ದಿಸತೊಡಗಿದಳು. ಇಂದು ಬಂದಾಗ ನಿನ್ನನ್ನು ನೋಡಲು ಬಂದರು, ಆದರೆ ನಿನ್ನ ತಂದೆಯವರು ಇದ್ದ ಕಾರಣ ಹಾಗೆಯೇ ಹೊರಟು ಹೋದರು. ಓಹೋ, ಮಾವನವರಿಗೆ ಕೊಡುವ ಮರ್ಯಾದೆಯೇ ಇದು? ಮಧು ವ್ಯಂಗ್ಯವಾಗಿ ನಕ್ಕಳು. ರಜನಿ ಅದನ್ನು ಗಮನಿಸದವಳಂತೆ, ನಾಳೆ ಅವರು ಬಂದರೆ ಮಾತನಾಡುವೆ ಎಂದು ಕೇಳಿದಳು. ಅವರಿಗಿಷ್ಟವಿದ್ದರೆ ಮಾತ್ರ. ಅದೇ ನಿನ್ನ ತಪ್ಪು. ಇಷ್ಟು ದಿನಗಳೇಕೆ ಬರಲಿಲ್ಲ ಎಂದು ಸುಳ್ಳು ಕೋಪವನ್ನು ತೋರಿಸು ಮುನಿಸಿಕೊಂಡರೆ ಮಧು ತಟ್ಟನೆ ಅವಳ ಮಾತನ್ನು ತಡೆದು ನಗುತ್ತಾ, ಒಳ್ಳೆಯ ಅತ್ತಿಗೆ, ನೀವು ನನ್ನ ಜೀವನದಲ್ಲಿ ಯಾವ ವಿಧವಾದ ಸುಳ್ಳು ಕೋಪ ಸರಸದ ಅವಶ್ಯಕತೆ ಇಲ್ಲ. ಸದಾ ನಿಜವಾದ ವಿರಸವೇ ಇರುತ್ತದೆ ಎಂದಳು. ಅದೇನೋ ಕಣಮ್ಮ, ನಿಮ್ಮ ಜೀವನದ ಬಗ್ಗೆ ನನಗೆ ತಿಳಿಯದು.
ಸರಿ ಸರಿ, ನಾಳೆ ಬರ್ತಾರೆ, ರೆಡಿಯಾಗಿರು ಅಷ್ಟೇ ಎಂದು ಹೊರಗೆ ಹೋದಳು. ಮಧು ಮಗುವಿನ ಮುಖವನ್ನು ನೋಡಿ ನಗುತ್ತಾ, ನೋಡೋ ಸೂರಿ, ನಾಳೆ ನಿಮ್ಮ ಅಪ್ಪ ಬರ್ತಾರಂತೆ. ನಿನ್ನ ಮೇಲೆ ಎಷ್ಟು ಪ್ರೀತಿ ನೋಡಿದ್ಯಾ. ಮಗು ಹುಟ್ಟಿ 3 ತಿಂಗಳಾದ ನಂತರ ನಿನ್ನನ್ನು ನೋಡುವ ಆಸೆ ಬಂದಿದೆಯಂತೆ. ಇಂತಹ ತಂದೆಯನ್ನು ಪಡೆಯಲು ನೀನು ಎಷ್ಟು ಪುಣ್ಯ ಮಾಡಿರ್ಬೇಕಪ್ಪ ಎಂದಳು. ಮಗು ಅವಳನ್ನು ನೋಡಿ ಮುದ್ದಾಗಿ ನಕ್ಕಿತು. ಮಧು ನಗುತ್ತಾ ಅದರ ಕೈಯಲ್ಲಿ ಮುಖ ಇಟ್ಟಳು. ಅವಳ ಕಣ್ಣಿಂದ ಹರಿದ ನೀರು ಅದರ ಹಾಲು ಕೆನ್ನೆಯನ್ನು ತೋಯಿಸಿತು. ನಡಿಯಮ್ಮ ಮಧು, ಶೇಖರ್ ಬಂದಾಯಿತು. ಒಳಗೆ ಬಂದ ರಜನಿ ತಯಾರಾಗಿ ಕುಳಿತಿದ್ದ ಮಧುವನ್ನು ಹೊರಡಿಸಿದಳು. ಮಧು ಸೂರ್ಯನ್ನು ಎತ್ತಿಕೊಂಡು ಅವಳನ್ನು ಹಿಂಬಾಲಿಸಿದಳು. ಅರುಣ್ ಚಂದ್ರಶೇಖರರಲ್ಲಿ ಬಿಸಿಯಾದ ಮಾತು ಅವರಿಬ್ಬರು ಮಧು ಮತ್ತು ರಜನಿಯನ್ನು ಗಮನಿಸಲಿಲ್ಲ. ಅರುಣ್, ದಯವಿಟ್ಟು ನೀನು ಈ ರೀತಿ ಮಾತನಾಡಬೇಡ. ಇಲ್ಲ ಶೇಖರ್, ದಯವಿಟ್ಟು ನಾನು ನಿನ್ನನ್ನು ಕೇಳಿಕೊಳ್ಳುತ್ತೇನೆ, ನೀನು ತೆಗೆದುಕೊಳ್ಳಲೇಬೇಕು. ಸಾಧ್ಯವಿಲ್ಲ ಅರುಣ್, ನೀನು ನನ್ನ ಗೆಳೆಯನಿರಬಹುದು, ಆದರೆ ಗೆಳೆತನ ಬೇರೆ, ವ್ಯವಹಾರವೇ ಬೇರೆ. ಇರಬಹುದು, ಆದರೆ ನೀನು ನನ್ನ ಸ್ನೇಹಿತನೆಂದು ನಾನು ಹಣವನ್ನು ಬೇಡ ಎನ್ನುತ್ತಿಲ್ಲ. ಬದಲಾಗಿ ಮಧು ನನ್ನ ತಂಗಿಯಿಂದ ಯಾವ ಅಣ್ಣನೂ ಹಣ ಪಡೆಯಲಾರ. ಆದರೆ ಆ ತಂಗಿಯ ಗಂಡ ಕೊಡದಿರಲು ಒಪ್ಪುವುದಿಲ್ಲ. ನೀನು ತೆಗೆದುಕೊಳ್ಳದಿದ್ದರೆ ನಾನು ಬಿಡೋದಿಲ್ಲ. ನಿನ್ನ ಇಷ್ಟದಂತೆ ಮಾಡ್ಕೊ, ಆದರೆ ನಾನು ಮಾತ್ರ ತೆಗೆದುಕೊಳ್ಳುವುದಿಲ್ಲ ಎಂದನು. ಅರುಣ್, ನೀನು ಈ ರೀತಿ ಮಾಡುವೆ ಎಂದು ನನಗೆ ಮೊದಲೇ ತಿಳಿದಿದ್ದರೆ ನಾನು ಮಧುವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಡುವುದಾಗಿ ಹೇಳುತ್ತಿದ್ದೆ. ಅದರ ಪರಿಣಾಮ ಏನಾಗುತ್ತಿತ್ತು ಎಂಬುದನ್ನು ನೀನು ಬಲ್ಲೆ. ನನ್ನ ಹಣೆಯ ಬರಹದಂತೆ ಆಗುತ್ತಿತ್ತು. ಅರುಣ್, ನಾನು ಐಶ್ವರ್ಯವಂತನಲ್ಲದಿರಬಹುದು, ಆದರೆ ಇಷ್ಟು ಹಣ ಕೊಡಲು ಸಾಧ್ಯವಿಲ್ಲದ ಭಿಕಾರಿಯಲ್ಲ. ನಾನು ಹಾಗೆ ಹೇಳಲಿಲ್ಲ ಶೇಖರ್, ನಾನು ಬಲ್ಲೆ ಅರುಣ್, ನಾನು ನಿರ್ಗತಿಕ. ಏನೋ ಸ್ನೇಹಿತನೆಂದು ನನಗೆ ಸಹಾಯ ಮಾಡಲು ಬಂದೆ ಅಲ್ಲವೇ ನೀನು. ಛೇ, ನಾನು ಖಂಡಿತ ಹಾಗೆ ಎಣಿಸಲಿಲ್ಲ. ಮಧು ನನ್ನ ಸಹೋದರಿ. ಆಡಿದ ಮಾತನ್ನೇ ಏಕೆ ಆಡುವೆ? ಹಣ ತೆಗೆದುಕೊಳ್ಳುತ್ತೀಯೋ ಇಲ್ಲವೋ? ಸಾಧ್ಯವಿಲ್ಲ. ಮಧು ಅವರ ವಾದವನ್ನು ಕೇಳುತ್ತಾ ನಿಂತು ಸಾಕಾಗಿ ಬೇಸತ್ತು ರಜನಿಯನ್ನು ನೋಡಿ, ಅತಿಗೆ, ನನಗೆ ನಿಂತು ಆಯಾಸವಾಗುತ್ತಿದೆ. ಅವರು ಕೊಡದೆ ಬಿಡುವುದಿಲ್ಲ, ಇವರು ತೆಗೆದುಕೊಳ್ಳುವುದಿಲ್ಲ. ನೀವಾದರೂ ಹೇಳಿ ಎಂದಳು. ನಾನೇನು ಹೇಳಮ್ಮ ಎಂದು ಕೇಳಿದಳು ರಜನಿ. ಈ ಒಂದು ಕಾದಂಬರಿ ಇಷ್ಟ ಆದರೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.